ಇಂದು ಸಿಎಂ ಸಿದ್ದರಾಮಯ್ಯ ಪ್ರಧಾನಿ ನರೇಂದ್ರ ಮೋದಿ ಮುಖಾಮುಖಿಯಾಗಲಿದ್ದಾರೆ. ಬೆಳಗ್ಗೆ 11:30ಕ್ಕೆ ಪ್ರಧಾನಿ ಭೇಟಿಯಾಗ್ತಾರೆ ಸಿದ್ದರಾಮಯ್ಯ. ರಾಜ್ಯಕ್ಕೆ ಬರಬೇಕಾಗಿರುವಂತಹ ಬಾಕಿ ಹಣ, ಅನುದಾನದ ಹಣ ಆಗಿರಬಹುದು, ಬರ ಪರಿಹಾರ ಸೇರಿ ವಿವಿಧ ಯೋಜನೆಗಳ ಹಣಕ್ಕೆ ಡಿಮ್ಯಾಂಡ್ ಮಾಡ್ತಾರೆ ಸಿದ್ದರಾಮಯ್ಯ. ಯಾಕೆಂದ್ರೆ ಸಮಯಾವಕಾಶ ಸಿಗ್ತಾ ಇಲ್ಲ, ಕೇಂದ್ರ ಸಚಿವರನ್ನು ಕೂಡ ಭೇಟಿಯಾಗಕ್ಕಾಗ್ತಾ ಇಲ್ಲ, ಪ್ರಧಾನಿ ಮೋದಿಯವರು ಕೂಡ ಕರ್ನಾಟಕದ ಬಗ್ಗೆ, ಅಭಿವೃದ್ಧಿ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಅಂತೇಳಿ ಸಾಕಷ್ಟು ರೀತಿಯಾದಂಥ ಆರೋಪಗಳು ಕಾಂಗ್ರೆಸ್ ನಾಯಕರಿಂದ, ಅದರಲ್ಲೂ ಸದನದಲ್ಲೂ ಕೂಡ ಭಾರಿ ಚರ್ಚೆ ಆಯ್ತು ಈಗ. ಬಟ್ ಅಂತೂ ಇಂತೂ ತಮ್ಮ ಮುಹೂರ್ತ ಫಿಕ್ಸ್ ಆಗಿದೆ. ಈಗ 11:30ಕ್ಕೆ ಮೀಟ್ ಆಗ್ತಾರೆ ಇಬ್ಬರು ನಾಯಕರು. ಕೇಂದ್ರದ ತಾರತಮ್ಯ ಧೋರಣೆ ಬಗ್ಗೆ ಕೂಡ ಪ್ರಸ್ತಾಪ ಸಾಧ್ಯತೆಗಳು. ಯಾಕಂದರೆ ಕೇಂದ್ರ ಸರ್ಕಾರ ಕರ್ನಾಟಕವನ್ನು ನಿರ್ಲಕ್ಷ್ಯ ಮಾಡ್ತಾ ಇದೆ. ನಮ್ಮ GST ಹಣ, ಬಾಕಿ ಹಣ ಇಲ್ಲ, ಸಾವಿರಾರು ಕೋಟಿ ಬರಬೇಕು, 11,000 ಕೋಟಿ. ಅದರ ಜೊತೆಗೆ NDRF ನಿಧಿ, ಬರ ಪರಿಹಾರ ಬರಬೇಕು, ನರೇಗಾ ಯೋಜನೆಗೆ ಸಂಬಂಧಪಟ್ಟಂಗೆ ಸಾಕಷ್ಟು ರೀತಿಯಾದಂಥ ಕೆಲಸಗಳು ಆಗಬೇಕಾಗಿದೆ. ಬಟ್ ಇನ್ನೂ ಕೂಡ ಅದು ಆಗಿಲ್ಲ. ಮೇಕೆದಾಟು ಮಹದಾಯಿ ಬಗ್ಗೆ ಕೇಂದ್ರದ ಮಧ್ಯಪ್ರವೇಶ ಮಾಡಬೇಕು ಅಂತ ಕೇಂದ್ರ ಸರ್ಕಾರ ಮಹದಾಯಿ ಯೋಜನೆ ಆಗಿರ್ಬೋದು, ಮೇಕೆದಾಟು ಯೋಜನೆ ಆಗಿರ್ಬೋದು, ಮಧ್ಯಪ್ರವೇಶ ಮಾಡಬೇಕು ಅನ್ನುವಂಥ ಒತ್ತಾಯ ಮಾಡಿದೆ. ಪರಿಸರ ಇಲಾಖೆಯ ಅನುಮತಿ ಕೊಡಿಸುವಂತೆ ಮನವಿ ಮಾಡಿಕೊಳ್ಬೋದು. ಪ್ರಧಾನಿ ಮುಂದೆ ಹಲವು ಬೇಡಿಕೆಗಳನ್ನು ಸಿದ್ದರಾಮಯ್ಯನವರು ಇಡಲಿದ್ದಾರೆ. ಮತ್ತಷ್ಟು ಮಾಹಿತಿ ಶಿವಕುಮಾರ್ ನೀಡ್ತಾರೆ. ಶಿವಕುಮಾರ್, ಎರಡನೇ ಸರಿ ಭೇಟಿ ಆಗ್ತಿದ್ದಾರೆ ಸಿದ್ದರಾಮಯ್ಯನವರು ಪ್ರಧಾನಿಯವರನ್ನು. ಇಲ್ಲಿ ಯಾವ ರೀತಿಯಾದಂಥ ಬೇಡಿಕೆಗಳನ್ನು ಪ್ರಧಾನಿಯವರ ಮುಂದೆ ಇಡ್ಬೋದು, ಭರವಸೆ ಸಿಗುವಂಥ ನಿರೀಕ್ಷೆ ಇಟ್ಕೊಳ್ಬೋದಾ ಅಂತ ಹಾಗಾದರೆ ರಾಜ್ಯದ ಜನ? ಪ್ರಭು, ಇವತ್ತು ಬೆಳಿಗ್ಗೆ 11:30ಕ್ಕೆ ಪ್ರಧಾನಿಯವರ ಭೇಟಿಗೆ ಸಮಯ ನಿಗದಿಯಾಗಿದೆ. ಹಾಗಾಗಿ ಮುಖ್ಯಮಂತ್ರಿಗಳು ಇವತ್ತು ಪ್ರಧಾನಿಯವರನ್ನ ಭೇಟಿ ಮಾಡ್ತಾ ಇದ್ದಾರೆ. ಭೇಟಿಯ ಸಂದರ್ಭದಲ್ಲಿ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಕೆಲವು ವಿಷಯಗಳನ್ನ ಪ್ರಧಾನಿಯವರ ಮುಂದೆ ಪ್ರಸ್ತಾಪ ಮಾಡಲಿದ್ದಾರೆ ಅನ್ನುವಂತ ಮಾಹಿತಿಗಳಿದೆ. ಒಂದು, ಬರ ಪರಿಹಾರದ ಇಲ್ಲಿಯವರೆಗೆ ಬಂದಿಲ್ಲ. ಕೇಂದ್ರ ಅಧ್ಯಯನ ತಂಡ ಈಗಾಗಲೇ ಬರದ ರಾಜ್ಯಕ್ಕೆ ಭೇಟಿಯನ್ನ ಕೊಟ್ಟು ವರದಿಯನ್ನ ಕೇಂದ್ರಕ್ಕೆ ಸಲ್ಲಿಕೆ ಮಾಡಿದೆ. 1.5 ತಿಂಗಳಾದ್ರೂ ಕೂಡ ಬರದ ಪರಿಹಾರದ ಹಣ ಇನ್ನೂ ರಾಜ್ಯಕ್ಕೆ ಬಿಡುಗಡೆ ಆಗಿಲ್ಲ. ಈ ನಿಟ್ಟಿನಲ್ಲಿ ಪ್ರಧಾನಿಯವರ ಬಳಿ ಮುಖ್ಯಮಂತ್ರಿಗಳು ಮನವಿಯನ್ನ ಮಾಡುವಂತ ಸಾಧ್ಯತೆಗಳಿದೆ. ಯಾಕೆಂದ್ರೆ ರಾಜ್ಯ ಇವತ್ತು ಭೀಕರವಾದಂತ ಬರಗಾಲಕ್ಕೆ ತುತ್ತಾಗಿದೆ. ರಾಜ್ಯದ ಜನಜಾನುವಾರುಗಳು ಇವತ್ತು ಸಂಕಷ್ಟಕ್ಕೊಳಗಾಗಿದೆ. ಒಕ್ಕೂಟ ವ್ಯವಸ್ಥೆಯಲ್ಲಿ ರಾಜ್ಯದ ಬಗ್ಗೆ ಈ ರೀತಿಯಾದಂತಹ ತಾರತಮ್ಯ ಧೋರಣೆಯನ್ನ ತಾಳುವಂತದ್ದು ಸರಿಯಲ್ಲ. ಹಾಗಾಗಿ ನೀವು ಮೊದಲು ನಮ್ಗೆ ಅನುದಾನವನ್ನ ಬಿಡುಗಡೆ ಮಾಡಿ ಎನ್ನುವಂತ ಮನವಿಯನ್ನ ಪ್ರಧಾನಿಯವರ ಮುಂದೆ ಸಿದ್ದರಾಮಯ್ಯ ಇಡಲಿದ್ದಾರೆ. ಇದರ ಜೊತೆಗೆ GST ಬಾಕಿ ಇನ್ನು 13,500 ಕೋಟಿ ರೂಪಾಯಿ GST ಬಾಕಿ ಬರಬೇಕಾಗಿದೆ ರಾಜ್ಯದ ಪಾಲು. ಆ ಒಂದು ಹಣವನ್ನು ಕೂಡ ತುರ್ತು ಬಿಡುಗಡೆ ಮಾಡೋದಕ್ಕೆ ಮುಖ್ಯಮಂತ್ರಿಗಳು ಮನವಿಯನ್ನ ಸಲ್ಲಿಸಲಿದ್ದಾರೆ. ಜೊತೆಗೆ NDRF ವಿಶೇಷ ನೆರವಿಗೂ ಕೂಡ ಮನವಿಯನ್ನ ಮಾಡಲಿದ್ದಾರೆ ಪ್ರಧಾನಿಯವರ ಬಳಿ. ಇದರ ಜೊತೆಗೆ ಮಹದಾಯಿ ಹಾಗೆ ಮೇಕೆದಾಟು ಯೋಜನೆಗೆ ಸಂಬಂಧಪಟ್ಟಂತೆ ಪ್ರಧಾನಿಯವರ ಮುಂದೆ ಪ್ರಸ್ತಾಪವನ್ನ ಮಾಡುವಂತ ಅವಕಾಶಗಳು ಕೂಡ ಇದೆ. ಯಾಕೆಂದ್ರೆ ಮಹದಾಯಿ ಯೋಜನೆಗೆ ಈಗಾಗಲೇ ಕ್ಲಿಯರೆನ್ಸ್ ಸಿಕ್ಕಿದೆ, ಪರಿಸರ ಇಲಾಖೆಯಿಂದ ಅನುಮತಿ ಸಿಗ್ಬೇಕಾಗಿದೆ. ಮತ್ತೊಂದು ಕಡೆ ಮೇಕೆದಾಟು ಯೋಜನೆಗೆ ಕೇಂದ್ರ ಮಧ್ಯಪ್ರವೇಶವನ್ನ ಮಾಡಿದ್ದೇ ಆದ್ರೆ ತಮಿಳುನಾಡು ಸರ್ಕಾರದ ಜೊತೆ ಸಂಧಾನವನ್ನ ಮಾಡಿಸಿ ಆ ಯೋಜನೆಗೂ ಕೂಡ ಒಪ್ಪಿಗೆಯನ್ನ ಕೊಡಿಸಬಹುದು ಅನ್ನುವಂತ ಆಶಾಭಾವನೆ ರಾಜ್ಯ ಸರ್ಕಾರಕ್ಕಿದೆ. ಆ ನಿಟ್ಟಲ್ಲಿ ಪ್ರಧಾನಿಯವರ ಬಳಿ ಮನವಿಯನ್ನ ಸಲ್ಲಿಸುವಂತ ಅವಕಾಶಗಳು ಕೂಡ ಇದೆ. ತುರ್ತು 2 ರಾಜ್ಯಗಳ ಮುಖ್ಯಮಂತ್ರಿಗಳ ಸಭೆಯನ್ನ ಕರೆದು ನೀವು ಈ ಸಮಸ್ಯೆಯನ್ನ ಬಗೆಹರಿಸಿಕೊಡ್ಬೇಕು, ರಾಜ್ಯದ ಜನರ ಪರವಾಗಿ ನೀವು ಈ ಒಂದು ಪ್ರಯತ್ನವನ್ನ ಮಾಡಿ ತಾರತಮ್ಯ ಧೋರಣೆಯನ್ನ ಮಾಡಬೇಡಿ ಅನ್ನುವಂತ ಒಂದು ಬೇಡಿಕೆಯನ್ನ ಪ್ರಧಾನಿಯವರ ಮುಂದೆ ಸಿದ್ದರಾಮಯ್ಯ ಅವರು ಇಡಲಿದ್ದಾರೆ. ಇದರ ನಡುವೆ ರಾಜ್ಯಕ್ಕೆ ಬೇರೆ ಬೇರೆ ಯೋಜನೆಗಳು, ರೈಲ್ವೆ ಯೋಜನೆಗಳಿರ್ಬಹುದು, ನೀರಾವರಿ ಯೋಜನೆಗಳಿರ್ಬಹುದು, ಮತ್ತೆ ಭದ್ರಾ ಮೇಲ್ದಂಡೆ ಯೋಜನೆಗೆ ಈಗಾಗಲೇ 5,000 ಕೋಟಿ ರೂಪಾಯಿಗಳನ್ನ ಬಜೆಟ್ ನಲ್ಲೇ ಘೋಷಣೆ ಮಾಡಲಾಗಿದೆ ಕೇಂದ್ರ ಸರ್ಕಾರ. ಆದ್ರೆ ಅದನ್ನ ರಾಷ್ಟ್ರೀಯ ಯೋಜನೆ ಅಂತೇಳಿ ಇಲ್ಲಿಯವರೆಗೂ ಕೂಡ ಅಧಿಸೂಚನೆಯನ್ನ ಕೇಂದ್ರ ಸರ್ಕಾರ ಹೊರಡಿಸಿಲ್ಲ. ಯಾಕೆಂದ್ರೆ ಬಜೆಟ್ ನಲ್ಲಿ ಘೋಷಣೆ ಮಾಡಲಾಗಿದೆ, ರಾಷ್ಟ್ರೀಯ ಯೋಜನೆ ಅಂತೇಳಿ ಬಜೆಟ್ ನಲ್ಲಿ ಘೋಷಣೆ ಮಾಡಲಾಗಿದೆ. 5,000 ಕೋಟಿ ರೂಪಾಯಿಗಳನ್ನು ಕೂಡ ಘೋಷಣೆ ಮಾಡಿದೆ. ಆದ್ರೆ ಯೋಜನೆ ಇನ್ನು ರಾಷ್ಟ್ರೀಯ ಯೋಜನೆ ಅಂತೇಳಿ ಅಧಿಕೃತವಾಗಿ ಅಧಿಸೂಚನೆಯನ್ನ ಹೊರಡಿಸಬೇಕಾಗಿದೆ. ಆ ನಿಟ್ಟಿನಲ್ಲಿ ಕೂಡ ಪ್ರಧಾನಿಯವರ ಬಳಿ ಸಿದ್ದರಾಮಯ್ಯ ಬೇಡಿಕೆಯನ್ನ ಇಡಲಿದ್ದಾರೆ. ಜೊತೆಗೆ ಅದಕ್ಕೆ ಇಟ್ಟಿರುವಂತಹ ಅನುದಾನ ಏನಿದೆ 5,000 ಕೋಟಿ, ಅದನ್ನ ರಾಜ್ಯಕ್ಕೆ ಹಂತವಾಗಿ ಬಿಡುಗಡೆ ಮಾಡಿ ಯೋಜನೆಯನ್ನ ನಾವು ಕೈಗೆತ್ತಿಕೊಳ್ತೇವೆ ಅನ್ನುವಂತ ಬೇಡಿಕೆಯನ್ನು ಕೂಡ ಇವತ್ತು ಸಲ್ಲಿಕೆ ಮಾಡಲಿದ್ದಾರೆ. ಪ್ರಭು, ಥ್ಯಾಂಕ್ ಯು ಶಿವಕುಮಾರ್ ಮಾಹಿತಿಗಾಗಿ.